ಸ್ಟಾಕ್ ಮಾರ್ಕೆಟ್ ಬೆಸ್ಟ್ ಅಂತ ಕೆಲವರು ಹೇಳ್ತಾರೆ, ಇಲ್ಲಪ್ಪ ಮ್ಯೂಚುವಲ್ ಫಂಡ್ ಹೆಚ್ಚು ಸೇಫ್ ಅಂತ ಇನ್ನೂ ಕೆಲವರು ಅಂತಾರೆ. ಆದ್ರೆ ನಿಜವಾಗ್ಲೂ ಯಾವುದು ಹೆಚ್ಚು ಲಾಭ ಕೊಡತ್ತೆ? ಹೂಡಿಕೆ ಶುರು ಮಾಡ್ಬೇಕು ಅಂತ ಅನ್ಕೊಂಡಾಗ ಪ್ರತಿಯೊಬ್ಬರ ತಲೆಯಲ್ಲಿ ಬರುವ ಅತಿ ದೊಡ್ಡ ಪ್ರಶ್ನೆ ಅಲ್ವಾ ಇದು? ಖಂಡಿತ ಹೌದು. ಉತ್ತರ ಹುಡುಕೋದು ಸ್ವಲ್ಪ ಕಷ್ಟ ಅನ್ಸಬಹುದು, ಆದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಆಳವಾಗಿ ಅರ್ಥ ಆಗೋ ಹಾಗೆ ಚರ್ಚೆ ಮಾಡೋಣ ಬನ್ನಿ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಒಂದು ಪ್ರಮುಖ ವರದಿಯ ಆಧಾರದ ಮೇಲೆ ಈ ಸಂಪತ್ತು ಸೃಷ್ಟಿಯ ಗುಟ್ಟನ್ನ ರಟ್ಟು ಮಾಡ್ತಾ ಇದೀವಿ. ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸಗಳನ್ನ ಆದಷ್ಟು ಸರಳವಾಗಿ ಬಿಡಿಸಿಡೋ ಪ್ರಯತ್ನ ಇದು. ಯಾವುದೇ ಗೊಂದಲ ಇಲ್ಲದೆ ತುಂಬಾ ಪ್ರಾಕ್ಟಿಕಲ್ ಆಗಿ ಈ ಹೂಡಿಕೆಯ ಜನಪ್ರಿಯ ಆಯ್ಕೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿದೆ. ಮೊದಲಿಗೆ ಹೂಡಿಕೆಯ ಗೊಂದಲ, ಆಮೇಲೆ ಸ್ಟಾಕ್ಸ್ ಮತ್ತು ಫಂಡ್ಗಳ ಬಗ್ಗೆ, ನಂತರ ಇವೆರಡರ ನೇರ ಹೋಲಿಕೆ, ಮಾರುಕಟ್ಟೆಯ ಒಂದು ಕಠಿಣ ಸತ್ಯ, ಸರಿಯಾದ ಆಯ್ಕೆ ಹೇಗೆ ಮಾಡೋದು ಮತ್ತು ಕೊನೆಯಲ್ಲಿ ಒಂದು ಅದ್ಭುತವಾದ ಸಮತೋಲಿತ ತಂತ್ರ. ಮೊದಲನೇ ವಿಭಾಗಕ್ಕೆ ಹೋಗೋಣ. ಹೂಡಿಕೆಯ ಗೊಂದಲ ಅಂದ್ರೆ ವಿರೋಧಾಭಾಸದ ಸಲಹೆಗಳ ನಡುವೆ ದಾರಿ ಹುಡುಕೋದು ಹೇಗೆ ಅಂತ. ಇವತ್ತಿನ ದಿನಗಳಲ್ಲಿ ಹೂಡಿಕೆ ಮಾಡೋ ವಿಚಾರದಲ್ಲಿ ಜನಸಾಮಾನ್ಯನಿಗೆ ಸಿಕ್ಕಾಪಟ್ಟೆ ಗೊಂದಲ ಇದೆ ಅಲ್ವಾ? ಒಂದು ಕಡೆ ಹಾಕಿದ ದುಡ್ಡು ಡಬಲ್ ಆಗ್ಬೇಕು ಅನ್ನೋ ಆಸೆ, ಇನ್ನೊಂದು ಕಡೆ ಇರೋ ದುಡ್ಡು ಕಳ್ಕೊಳ್ಬಾರ್ದು ಅನ್ನೋ ಭಯ. ದಿನನಿತ್ಯ ನಮ್ಗೆ ಬೇರೆ ಬೇರೆ ತರಹದ ಮಾತುಗಳು ಕೇಳಿಸ್ತಾನೇ ಇರತ್ತೆ. ಒಬ್ರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿದ್ರೆ ಒಂದೇ ಸಮ ಡಬಲ್ ಆಗತ್ತೆ ಅಂತ, ಮತ್ತೊಬ್ರು ಅದೆಲ್ಲ ಬೇಡಪ್ಪ, ಮ್ಯೂಚುವಲ್ ಫಂಡ್ ಸೇಫ್ ಆಗಿರುತ್ತೆ ಅಂತಾರೆ. ಈ ತರಹದ ವದಂತಿಗಳು ಸಹಜವಾಗಿ ಕನ್ಫ್ಯೂಷನ್ ಹುಟ್ಟಿಸುತ್ತೆ. ಹಾಗಾಗಿ ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳೋದು ಈಗ ತುಂಬಾನೇ ಮುಖ್ಯ. ಎರಡನೇ ವಿಭಾಗ ಸ್ಟಾಕ್ಸ್ ಮತ್ತು ಫಂಡ್ಸ್. ಅಸಲಿಗೆ ಇವುಗಳ ಮೂಲ ಕಾರ್ಯವಿಧಾನ ಏನು ಅಂತ ನೋಡೋಣ. ಗೊಂದಲಗಳನ್ನ ಬಗೆಹರಿಸೋ ಮುನ್ನ ಇವು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲಿಗೆ ಸ್ಟಾಕ್ ಮಾರ್ಕೆಟ್. ಇದು ಹೇಗಪ್ಪ ಅಂದ್ರೆ ಜನರೇ ಸ್ವತಃ ಕಂಪನಿಗಳನ್ನ ಆಯ್ಕೆ ಮಾಡಿ ಷೇರುಗಳನ್ನ ಕೊಳ್ಳುವ ಮತ್ತು ಮಾರುವ ಒಂದು ವ್ಯವಸ್ಥೆ. ಇಲ್ಲಿ ನಿರ್ಧಾರ ತಗೊಳ್ಳೋ ಕಂಪ್ಲೀಟ್ ಜವಾಬ್ದಾರಿ ಹೂಡಿಕೆದಾರರ ಮೇಲೆಯೇ ಇರತ್ತೆ. ಇಲ್ಲಿನ ಬಹುಮುಖ್ಯ ಅಂಶ ಏನ್ಗೊತ್ತಾ? ನಮ್ಮ ಲೆಕ್ಕಾಚಾರ ಸರಿಯಾಗಿದ್ರೆ ಲಾಭದ ಪ್ರಮಾಣ ಭರ್ಜರಿಯಾಗಿರತ್ತೆ. ಆದ್ರೆ ಅದೇ ಲೆಕ್ಕಾಚಾರ ಏನಾದ್ರೂ ಸ್ವಲ್ಪ ತಪ್ಪಿದ್ರೂ ನಷ್ಟ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಈಗ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ನೋಡೋಣ. ಇದೊಂದು ರೀತಿಯ ಹೂಡಿಕೆಯ ವಾಹನ ಇದ್ದ ಹಾಗೆ. ಇಲ್ಲಿ ಹಣಕಾಸು ತಜ್ಞರು ನಮ್ಮ ಹಣವನ್ನ ನಿರ್ವಹಿಸ್ತಾರೆ ಮತ್ತೆ ಅವರೇ ಷೇರ್ಗಳನ್ನ ಆಯ್ಕೆ ಮಾಡ್ತಾರೆ. ಇದು ಸ್ವಲ್ಪ ಕಡಿಮೆ ರಿಸ್ಕ್ ಜೊತೆಗೆ ಸ್ಥಿರವಾದ ಆದಾಯವನ್ನ ಕೊಡುತ್ತೆ. ಇದರಲ್ಲೊಂದು ದೊಡ್ಡ ಬೆನಿಫಿಟ್ ಅಂದ್ರೆ ಪ್ರತಿದಿನದ ಟೆನ್ಷನೇ ಇರಲ್ಲ, ಯಾಕೆಂದ್ರೆ ಅನುಭವಿ ಎಕ್ಸ್ಪರ್ಟ್ಗಳು ಮಾರುಕಟ್ಟೆಯ ಆಗುಹೋಗುಗಳನ್ನ ನಮ್ಗೋಸ್ಕರ ನಿರಂತರವಾಗಿ ನೋಡ್ಕೊಳ್ತಾ ಇರ್ತಾರೆ. ಮೂರನೇ ವಿಭಾಗ ನೇರ ಹೋಲಿಕೆ. ಕೆಲವು ಪ್ರಮುಖ ವಸ್ತುನಿಷ್ಠ ಮಾನದಂಡಗಳನ್ನ ಇಟ್ಕೊಂಡು ನೋಡೋಣ. ಈಗ ಈ ಎರಡು ಆಯ್ಕೆಗಳನ್ನ ಮುಖಾಮುಖಿ ಇಟ್ಟು ನೋಡೋಣ. ಆದಾಯ ಅಥವಾ ರಿಟರ್ನ್ಸ್ ವಿಚಾರಕ್ಕೆ ಬಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚು ಲಾಭದ ಅವಕಾಶ ಇದ್ರೂ ಯಾವುದೇ ಗ್ಯಾರಂಟಿ ಇರಲ್ಲ. ಆದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಬೆಳವಣಿಗೆ ನಿಧಾನ ಆದ್ರೂ ಬಹಳ ಸ್ಥಿರವಾಗಿರುತ್ತೆ. ರಿಸ್ಕ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾಕ್ನಲ್ಲಿ ಹೈ ರಿಸ್ಕ್, ಆದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಮೀಡಿಯಂ ರಿಸ್ಕ್. ಇನ್ನು ಜ್ಞಾನದ ವಿಷಯ. ಸ್ಟಾಕ್ ಮಾರುಕಟ್ಟೆಗೆ ಖಂಡಿತ ಪರಿಣತಿ ಬೇಕೇ ಬೇಕು, ಆದ್ರೆ ಮ್ಯೂಚುವಲ್ ಫಂಡ್ ಹೂಡಿಕೆ ಶುರು ಮಾಡೋ ಹೊಸಬರಿಗೂ ತುಂಬಾ ಸುಲಭ. ಕೊನೆಯದಾಗಿ ಸಮಯ. ಸ್ಟಾಕ್ಸ್ಗೆ ಪ್ರತಿದಿನ ಮಾರ್ಕೆಟ್ ನೋಡೋ ಟೈಮ್ ಇರಬೇಕು, ಆದ್ರೆ ಮ್ಯೂಚುವಲ್ ಫಂಡ್ ಒನ್ನೊಮ್ಮೆ ಸೆಟ್ ಮಾಡಿ ಮರ್ತುಬಿಡೋ ತರದ ಒಂದು ವ್ಯವಸ್ಥೆ. ನಾಲ್ಕನೇ ವಿಭಾಗ ಮಾರುಕಟ್ಟೆಯ ಸತ್ಯ. ಇದು ಸ್ವಲ್ಪ ಕಠಿಣ ವಾಸ್ತವದ ಬಗ್ಗೆ. ಇಷ್ಟು ಹೊತ್ತು ಇವೆರಡೂ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಆದ್ರೆ ಈಗ ಸ್ಟಾಕ್ ಮಾರ್ಕೆಟ್ಗೆ ಬಂದು ರಾತ್ರೋರಾತ್ರಿ ಶ್ರೀಮಂತರಾಗ್ಬೋದು ಅನ್ನೋ ಭ್ರಮೆಯನ್ನ ಒಡೆಯೋಂಥ ಒಂದು ಕಠಿಣ ಸತ್ಯವನ್ನ ಹೇಳ್ತೀನಿ. ಈ ನಂಬರ್ ಗಮನಿಸಿ, 90%. ಹೌದು, ಮಾರ್ಕೆಟ್ಗೆ ಬರೋ ಹೊಸಗ್ರಲ್ಲಿ 90% ಜನ ತಮ್ಮ ಹಣವನ್ನ ಕಳ್ಕೊಳ್ತಾರೆ. ಇದು ನಿಜಕ್ಕೂ ಆಘಾತಕಾರಿ ಅಲ್ವಾ? ಸುಲಭವಾಗಿ ದುಡ್ಡು ಮಾಡ್ಬೋದು ಅಂತ ಬರೋ ಹೆಚ್ಚಿನವರು ಪಾಪ ನಷ್ಟನೇ ಅನುಭವಿಸ್ತಾರೆ. ಆ 90% ಜನ ಯಾಕೆ ಹಣ ಕಳ್ಕೊಳ್ತಾರೆ ಅಂತೀರಾ? ಪ್ರಮುಖ ಕಾರಣಗಳು ಹೀಗಿವೆ. ಮೊದಲನೇದು, ಮಾರುಕಟ್ಟೆಯ ಬಗ್ಗೆ ಯಾವ ರೀತಿಯ ರಿಸರ್ಚ್ ಮಾಡದೇ ಇರೋದು. ಎರಡನೇದು, ಎಲ್ಲೋ ಕೇಳಿದ್ದ ಯಾರೋ ಕೊಟ್ಟ ಬ್ಲೈಂಡ್ ಟಿಪ್ಸ್ಗಳನ್ನ ನಂಬೋದು. ಮೂರನೇದು, ತಾಳ್ಮೆನೇ ಇಲ್ದಿರೋದು. ಹೊಸದಾಗಿ ಟ್ರೇಡಿಂಗ್ ಮಾಡೋರು ಮಾಡೋ ಅತಿ ದೊಡ್ಡ ತಪ್ಪುಗಳು ಇವೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಮ್ಯೂಚುವಲ್ ಫಂಡ್ಗಳು ಯಾರು ದೀರ್ಘಾವಧಿಯಲ್ಲಿ ತಾಳ್ಮೆಯಿಂದ ಇರ್ತಾರೋ ಅವರಿಗೆ ಖಂಡಿತ ಒಳ್ಳೆ ಲಾಭ ತಂದುಕೊಡುತ್ತೆ. ಐದನೇ ವಿಭಾಗ ಸರಿಯಾದ ಆಯ್ಕೆ ಅಂದ್ರೆ ಯಾರಿಗೆ ಯಾವುದು ಸೂಕ್ತ. ಈಗ ನಮ್ಗೆ ಮಾರ್ಕೆಟ್ ಸತ್ಯ ಏನು ಅಂತ ಗೊತ್ತಾಗಿದೆ. ಮುಂದಿನ ಪ್ರಶ್ನೆ ಅಂದ್ರೆ ಯಾವ ರೀತಿಯ ಜನರಿಗೆ ಯಾವ ಹೂಡಿಕೆ ಸರಿ ಹೊಂದುತ್ತೆ ಅನ್ನೋದು.
ನೇರವಾಗಿ ಸ್ಟಾಕ್ ಮಾರುಕಟ್ಟೆಗೆ ಇಳಿಯೋರಿಗೆ ಮೊದಲನೇದಾಗಿ ರಿಸ್ಕ್ ತಗೊಳ್ಳೋ ಧೈರ್ಯ ಇರಬೇಕು, ಮಾರ್ಕೆಟ್ ಏರಿಳಿತಗಳನ್ನ ಕಲಿಯೋ ಆಸಕ್ತಿ ಇರಬೇಕು, ಜೊತೆಗೆ ಪ್ರತಿದಿನ ಅದನ್ನ ಸ್ಟಡಿ ಮಾಡೋ ಕಂಟನೆ ಸಾಕಷ್ಟು ಸಮಯ ಮೀಸಲಿಡಬೇಕು. ಈ 3 ಗುಣಗಳು ಇದ್ರೆ ಮಾತ್ರ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಲಾಭದಾಯಕ ಆಗೋಕೆ ಸಾಧ್ಯ. ಹಾಗಾದ್ರೆ ಮ್ಯೂಚುವಲ್ ಫಂಡ್ ಹೂಡಿಕೆದಾರರ ಲಕ್ಷಣಗಳು ಹೇಗಿರುತ್ತೆ? ಇವರು ಹೂಡಿಕೆಯ ಜಗತ್ತಿಗೆ ತೀರಾ ಹೊಸಬರಾಗಿರಬಹುದು. ತಮ್ಮ ಹಣ ಯಾವುದೇ ರಿಸ್ಕ್ ಇಲ್ದೆ ಸೇಫ್ ಆಗಿ ಬೆಳಿಬೇಕು ಅನ್ನೋದು ಇವರ ಆಸೆ ಆಗಿರುತ್ತೆ. ಇವರಿಗೆ ಯಾವುದೋ ಉದ್ಯೋಗ ಅಥವಾ ತುಂಬಾ ಬ್ಯುಸಿ ಲೈಫ್ ಸ್ಟೈಲ್ ಇರುತ್ತೆ. ಹಾಗಾಗಿ ದಿನಾ ಮಾರ್ಕೆಟ್ ನೋಡಕ್ಕೆ ಟೈಮ್ ಇರಲ್ಲ. ಮುಖ್ಯವಾಗಿ ನನಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಯಾವುದೇ ಟೆನ್ಷನ್ ಬೇಡಪ್ಪ ಅನ್ನೋರಿಗೆ ಇದು ಪರ್ಫೆಕ್ಟ್ ಮ್ಯಾಚ್. 6ನೇ ಹಾಗೂ ಅಂತಿಮ ವಿಭಾಗ, ಸಮತೋಲಿತ ತಂತ್ರ. ಇದೇ ನೋಡಿ ಜಾಣ ಹೂಡಿಕೆದಾರರ ಮಾರ್ಗ. ಬರೀ ಒಂದೇ ಕಡೆ ಅಂಟ್ಕೊಳ್ಳೋ ಬದಲು ಎರಡೂ ಪ್ರಪಂಚದ ಲಾಭ ಪಡೆಯೋಕೆ ಒಂದು ಸ್ಮಾರ್ಟ್ ಐಡಿಯಾ ಇದೆ. 100ಕ್ಕೆ 100ರಷ್ಟು ಹಣ ಒಂದೇ ಕಡೆ ಹಾಕೋ ಬದಲು 70% ಹಣವನ್ನ ಸೇಫ್ ಆದ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಗೂ 30% ಹಣವನ್ನ ಷೇರುಗಳಲ್ಲಿ ಹೂಡಿಕೆ ಮಾಡಬಹುದು. ಈ ಒಂದು ಬ್ಯಾಲೆನ್ಸಿಂಗ್ ತಂತ್ರದಿಂದ ಬಂಡವಾಳಕ್ಕೆ ಭದ್ರತೆಯೂ ಸಿಗುತ್ತೆ, ಹಾಗೆ ಎಕ್ಸ್ಟ್ರಾ ಗ್ರೋತ್ ಕೂಡ ಸಿಗುತ್ತೆ. ಹಾಗಾಗಿ ನಮ್ಮ ಅಂತಿಮ ನಿರ್ಧಾರ ಹೀಗಿರಬಹುದು: ಫಾಸ್ಟಾಗಿ ದುಡ್ಡು ಮಾಡ್ಬೇಕಾ? ಸ್ಟಾಕ್ಸ್. ಸ್ವಲ್ಪ ಶಾಂತಿಯುತವಾದ ಟೆನ್ಷನ್ ಫ್ರೀ ಗ್ರೋತ್ ಬೇಕಾ? ಮ್ಯೂಚುವಲ್ ಫಂಡ್ಸ್. ಆದ್ರೆ ನಿಜವಾದ ಬುದ್ಧಿವಂತಿಕೆ ಇರೋದು ಇವೆರಡರ ನಡುವೆ ಒಂದೊಳ್ಳೆ ಬ್ಯಾಲೆನ್ಸ್ ಮಾಡೋದ್ರಲ್ಲಿ. ಸಂಪತ್ತು ಸೃಷ್ಟಿ ಅನ್ನೋದು ನಮ್ಮ ಆರ್ಥಿಕ ಗುರಿಗಳಿಗೆ ಸರಿಯಾದ ವಾಹನವನ್ನ ಮ್ಯಾಚ್ ಮಾಡೋದ್ರ ಮೇಲೆ ನಿಂತಿದೆ. ಕೊನೆಯದಾಗಿ ಒಂದು ಪ್ರಮುಖ ಪ್ರಶ್ನೆ: ತ್ವರಿತ ಹಣ, ಶಾಂತಿಯುತ ಬೆಳವಣಿಗೆ ಅಥವಾ ಸ್ಮಾರ್ಟ್ ಬ್ಯಾಲೆನ್ಸ್? ಭವಿಷ್ಯಕ್ಕೆ ಯಾವ ಮಾರ್ಗ ಹೆಚ್ಚು ಸೂಕ್ತ? ಪ್ರತಿಯೊಬ್ಬರೂ ತಮ್ಮ ಆರ್ಥಿಕ ಗುರಿಗಳನ್ನು ಒಮ್ಮೆ ಯೋಚಿಸಿ ಕೇಳ್ಬೇಕಾದ ಪ್ರಶ್ನೆ ಇದು. ನಮ್ಮ ಲೈಫ್ ಸ್ಟೈಲ್ಗೆ ಯಾವುದು ಬೆಸ್ಟ್ ಅಂತ ಯೋಚಿಸಿ ಇಂದೇ ಸರಿಯಾದ ಹೂಡಿಕೆ ಶುರು ಮಾಡೋದು ನಿಜವಾದ ಜಾಣತನ. ಈ ವಿಶ್ಲೇಷಣೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ನೆನ್ಪಿರ್ಲಿ, ಸಂಪತ್ತು ಕೇವಲ ಸೇಫ್ ಆಗಿದ್ರೆ ಸಾಲದು, ಅದು ಬೆಳೆಯೋದು ಕೂಡ ಅಷ್ಟೇ ಮುಖ್ಯ.